ಹಾಯ್ ಫ್ರೆಂಡ್ಸ್, ಬ್ರೆಡ್ ಜೊತೆ ಅಥವಾ ಒಂದು ಸ್ಯಾಂಡ್ವಿಚ್ಗೆ ಮೇನ್ ಬೇಕಾದದಂದರೆ ಟೊಮೆಟೊ ಕೆಚಪ್. ಸೊ ಇದು ಒಂದಿದ್ರೆ ಸಾಕು, ಬ್ರೆಡ್ ಹೇಗೆ ಖಾಲಿ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದ್ರ ಜೊತೆಗೆ ನೀವು ಈ ಥರ ಗ್ರೀನ್ ದೋಸೆ ಅಥವಾ ಪ್ಲೇನ್ ದೋಸೆದೂ ಕಾಂಬಿನೇಷನ್ ಮಾಡಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಹೋಮ್ ಮೇಡ್ ಟೊಮೆಟೊ ಕೆಚಪ್ ಆಗಿ ಹೇಗೆ ಮಾಡ್ಬೋದು ಮನೆಯಲ್ಲೇ ಅಂತ ಸುಲಭವಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮಕ್ಕಳಂದ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ಹೊರಗಡೆ ಹೋಗಿ ತೊಗೊಂಬಂದಿಡೋಕ್ಕಿಂತ ಸೊ ಮನೆಯಲ್ಲೇ ಈ ಥರ ಮಾಡ್ಕೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋ ಪ್ರಿಸರ್ವೇಟಿವ್ಸ್. ಬನ್ನಿ ಶುರು ಮಾಡಿಬಿಡೋಣ. ಯೂಶ್ವಲಿ ಟೊಮೆಟೊ ಕೆಚಪ್ ಮಾಡೋದಕ್ಕೆ ಜವಾರಿ ಅಥವಾ ದೇಸಿ ಟೊಮೆಟೊನೇ ಬಳಸ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಜವಾರಿ ಟೊಮೆಟೊನ ಬಳಸ್ತಾ ಇದ್ದೀನಿ. ಇದು ಜಾಸ್ತಿ ಹುಳಿ ಇರುತ್ತೆ, ಹಾಗಾಗಿ ನಾವು ಜಾಸ್ತಿ ಪ್ರಿಸರ್ವೇಟಿವ್ಸ್ ಏನೇ ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಹುಳಿ ಇರೋದರಿಂದ. ಸೊ ಹಾಗಾಗಿ ಯೂಶ್ವಲಿ ಜವಾರಿ ಟೊಮೆಟೊನ ಬಳಸ್ತೀವಿ. ಇಲ್ಲ, ನಾನು 10ರಿಂದ 12 ಜವಾರಿ ಟೊಮೆಟೊನ ಬಳಸ್ತಾ ಇದ್ದೀನಿ. ಮೊದಲೇದಾಗ ಅದರ ತುಂಬನ ತೆಗಿತಾ ಇದ್ದೀನಿ. ಹಾರ್ಡ್ ಪಾರ್ಟ್ ಇರೋದರಿಂದ ಚೆನ್ನಾಗಿ ಸಾಫ್ಟ್ ಆಗಲ್ಲ ಅನ್ನುವ ರೀಸನಿಂದ ತೆಗೆದು ನಾನು ಸ್ಮಾಲಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಕೆಚಪ್ ಅಂತಂದರೆ. ಸೊ ಹಾಗಾಗಿ ಹೊರಗಡೆ ತೊಗೊಂಬರೋಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಒಂದ್ಸಲ ನೀವು ಈ ವಿಡಿಯೋ ನೋಡಿ ಟ್ರೈ ಮಾಡ್ಬೋದು. ಇವಾಗ ಸೀಸನ್ ಬಂದಿದೆ, ಸೊ ಟೊಮೆಟೊ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಬಳಸ್ಬೋದು. ಒಂದು ಕಡಾಯಿ ತೊಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಂಥ ಟೊಮೆಟೊನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಬೀಟ್ರೂಟನ್ನು ಬಳಸ್ತಾ ಇದ್ದೀನಿ. ಇದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ರೆಡ್ಡಾಗಿ ಬರುತ್ತೆ ಅನ್ನುವ ರೀಸನ್ಗೆ. ಹಾಗೆ ಮಕ್ಕಳಿಗೂ ಕೂಡ ತುಂಬ ಅಟ್ರಾಕ್ಷನ್ ಕೊಡುತ್ತೆ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಇದರಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋತೀನಿ, ಯಾಕಂದರೆ ತುಂಬ ಹಾರ್ಡ್ ಇರುತ್ತೆ. ಸೊ ಇದು ಕುದಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಹಾಗಾಗಿ ಸ್ಮಾಲ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಸೊ ಅದನ್ನು ಕೂಡ ಕಡಾಯಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಹಾಗೆ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚು ದಾಲ್ಚಿನ್ನಿ ತೊಗೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಕರಿಮೆಣಸನ್ನು ಬಳಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಒಂದು ಅರ್ಧ ಈರುಳ್ಳಿನ ಬಳಸ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ನಾನು ನೀರನ್ನು ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಿನಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ. ಸೊ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೀರು ತಂತಾನೇ ಬಿಡುತ್ತೆ. ಹಾಗಾಗಿ ಕೊನೆಯದಾಗಿ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಅಷ್ಟಾದರೆ ಸಾಕು. ಜಾಸ್ತಿ ಟೈಮ್ ನೀವು ಬೇಯಿಸ್ಬೇಕಂತ ಅವಶ್ಯಕತೆ ಇಲ್ಲ. ತುಂಬ ಸಾಫ್ಟಾಗಿ ನಿಮಗೆ ಟೊಮೆಟೊ ಮತ್ತು ಅದ್ರ ಜೊತೆಗೆ ನಮಗೆ ಬೀಟ್ರೂಟ್ ಕೂಡ ಚೆನ್ನಾಗಿ ಕುದಿಯುತ್ತೆ. ನೋಡ್ಬೋದು, ಕುದಿ ಸ್ಟಾರ್ಟ್ ಆಗಿದೆ. ಒಂದು 5 ಮಿನಿಟ್ಸ್ ಬಿಟ್ಟರೆ ನೋಡ್ಬೋದು ಈ ಥರ ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಸೊ ಕಡಿಮೆ ನೀರಿನಲ್ಲಿ ಚೆನ್ನಾಗಿ ಅದು ಬಾಯ್ಲ್ ಆಗೇ ಬಿಡುತ್ತೆ. ಸೊ ಯಾಕಂದರೆ ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೋತಾ ಹೋಗುತ್ತೆ. ನೋಡ್ಬೋದು, ನಾನು ಆಲ್ಮೋಸ್ಟ್ 1 ಅವರ್ ಬಿಟ್ಟಿದ್ದೆ ಹಾಗೆ ತಣ್ಣಗಾಗೋದಕ್ಕೆ. ಸೊ ನೋಡ್ಬೋದು, ತುಂಬ ಸಾಫ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಗ್ರೈಂಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಆದರೂ ನಾವು ಒಂದ್ಸಲ ಫಿಲ್ಟರ್ ಮಾಡಿನೇ ಇದನ್ನು ಬಳಸಬೇಕಾಗುತ್ತೆ. ಸೊ ನಾನು ಹಾಕಿದಂಥ ದಾಲ್ಚಿನ್ನಿಯನ್ನು ತೆಗೆದು ಬಿಡ್ತೀನಿ. ಅದರ ಫ್ಲೇವರ್ ಆಲ್ರೆಡಿ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಅದು ಹಾಕೋದ್ರಿಂದ ತುಂಬ ಜಾಸ್ತಿ ಫ್ಲೇವರ್ ಬರುತ್ತೆ ಅಂತ ಹೇಳಿ ನಾನು ತೆಗೆದುಬಿಟ್ಟೆ. ಸೊ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ನಾನು ಬಾಯ್ಲ್ ಆಗಿರುವಂಥ ಟೊಮೆಟೊನ ಹಾಕ್ತಾ ಇದ್ದೀನಿ. ಇದನ್ನು ನಾನು 2 ಬ್ಯಾಚಸ್ ಆಗಿ ಗ್ರೈಂಡ್ ಮಾಡ್ಕೋತೀನಿ. ಹಾಗೆ ಈ ಥರ ಫಿಲ್ಟರ್ ಮಾಡೋದರಿಂದ ಅದ್ರದ್ದು ಏನು ಹಾರ್ಡ್ ಪಾರ್ಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಅಷ್ಟು ಚಾಣಿ ಒಳಗೆ ಕೂಡುತ್ತೆ. ಸೊ ಸಾಫ್ಟಾಗಿ ನಮಗೆ ಸೇಮ್ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಕೆಚಪ್ಪು ನಮಗೆ ಮನೆಯಲ್ಲೇ ತಯಾರಾಗುತ್ತೆ. ನೋಡ್ಬೋದು ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ. ಜಸ್ಟ್ ನಾವು ಕಟ್ ಮಾಡಿ ಬಾಯ್ಲ್ ಮಾಡಿದರೆ ಸಾಕು, ಆಮೇಲೆ ಗ್ರೈಂಡ್ ಮಾಡಿದರೆ ನಮ್ಮದು ಕೆಚಪ್ಪು ರೆಡಿ ಆಗಿಬಿಡುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇದು ನೀವು ಚಟ್ನಿ ಥರನೂ ತಿನ್ಬೋದು. ತುಂಬ ಸ್ಪೈಸಿಯಾಗಿ ಚೆನ್ನಾಗೂ ಇರುತ್ತೆ. ಈಗ ನೋಡ್ಬೋದು, ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಸೊ ಹಾಕಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ. ಸಕ್ಕರೆ ಹಾಕಿರೋದರಿಂದ ನೀರು ಬಿಡುತ್ತೆ. ಹಾಗಾಗಿ ನಾವು ಇದನ್ನು ಸ್ಟೋರ್ ಮಾಡಿರೋದರಿಂದ ಹಾಳಾಗಬಾರ್ದು ಅಂಥೇಳಿ ನಾನು ಜಸ್ಟ್ 1 ಬಾಯ್ಲಷ್ಟು ಕುದಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಗಟ್ಟಿಯಾಗಿ ಆಗುತ್ತೆ. ಇದು ತಣ್ಣಗಾದ್ಮೇಲೆ ನಾವು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ ನಾವು 1ರಿಂದ 2 ತಿಂಗಳುಗಟ್ಟಲೆ ಆರಾಮಾಗಿ ಸ್ಟೋರ್ ಮಾಡಿ ತಿನ್ಬೋದು. ಸೊ ಹೊರಗಡೆ ಸಿಗುವಂಥ ಪ್ರಿಸರ್ವೇಟಿವ್ಸ್ ಹಾಕಿ ತೊಗೊಂಬಂದು ತಿನ್ನೋದಕ್ಕಿಂತ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮಕ್ಕಳಂದ್ರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಬ್ರೆಡ್ ಜೊತೆ ಅಂದರೂ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. Thank you for watching.